ಯಾವ ಕಾರಣಕ್ಕೋಸ್ಕರ ಈ ಸಂಧಾನ ಮುರಿದು ಬಿತ್ತು? ಅದಕ್ಕೊಂದಷ್ಟು ಕಾರಣಗಳಿದೆ. ಅಮೆರಿಕ ಏನು ಹೇಳ್ತು, ಈ ಕೂಡಲೇ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸಿ ಅಂತ ಹೇಳ್ತು. ಜೊತೆಗೆ ಇರಾನ್ ಅಣ್ವಸ್ತ್ರವನ್ನು ತಯಾರು ಮಾಡುವಂತಿಲ್ಲ, ಇರಾನ್ ಯುರೇನಿಯಂ ದಾಸ್ತಾನು ಮಾಡುವಂತಿಲ್ಲ. ಇದರ ಜೊತೆಗೆ ನೀವು ಇಲ್ಲಿಯವರೆಗೂ ಕೂಡ ಸಂಸ್ಕರಣಾ ಯುರೇನಿಯಮನ್ನು ಏನು ದಾಸ್ತಾನು ಮಾಡಿದಿರಲ್ಲ ಅದು ಕೊಡಬೇಕು ಅಂತ ಕೇಳ್ತು ಅಮೆರಿಕ. ಇದು ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಇರಾನ್ ಬೇಷರತ್ತಾಗಿ ಎಲ್ಲವನ್ನು ಕೂಡ ಒಪ್ಪಿಕೊಳ್ಬೇಕು ಅಂತ ಅಂತು. ಅಮೆರಿಕಾದ ಡಿಮ್ಯಾಂಡ್ ತುಂಬ ಇದೆ, ಇನ್ನು ಡಿಮ್ಯಾಂಡ್ಗಳು ತುಂಬ ಇದೆ, ಆದರೆ ಇದು ಮೇನ್ ಡಿಮ್ಯಾಂಡ್ಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋದು. ಅಮೆರಿಕ ಈ ಡಿಮ್ಯಾಂಡನ್ನು ಇಡ್ತು. ಆಗ ಇರಾನ್ ಏನು ಹೇಳ್ತು, ಹಾರ್ಮುಜ್ ನಮ್ಮದು, ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ, ಅದರಲ್ಲಿ ನೀವು ಹಸ್ತಕ್ಷೇಪನ ಮಾಡಬೇಡಿ. ಹಾರ್ಮುಜ್ನಲ್ಲಿ ಸಂಚರಿಸುವಂಥ ಹಡಗಿಗೆ ಟೋಲನ್ನು ಕಟ್ಟಲೇಬೇಕು. ಒಂದು ಹಡಗಿಗೆ 8 ಕೋಟಿ ರೂಪಾಯಿಯಷ್ಟು ಟೋಲನ್ನು ಕಟ್ಟಬೇಕು ಅಂತ ಹೇಳ್ತು. ನೋಡಿ ವೀಕ್ಷಕರೇ, ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗಿಗೆ ಟೋಲ್ ಸಂಗ್ರಹಕ್ಕೇನಾದರೂ ಇರಾನ್ ಮುಂದಾಗಿದ್ದೆ ಆದರೆ ಅದಕ್ಕೆ ಎಷ್ಟು ಆರ್ಥಿಕವಾದಂಥ ವಿಚಾರವಾಗಿ ಬಲವಾಗುತ್ತೆ. ಒಂದು ಹಡಗಿಗೆ 8 ಕೋಟಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ದಿನಕ್ಕೆ ಎಷ್ಟು ಹಡಗುಗಳು ಹೋಗುತ್ತೆ, ತಿಂಗಳಿಗೆ ಎಷ್ಟು ಹಡಗುಗಳು ಪಾಸಾಗುತ್ತೆ. ಕೇವಲ ಭಾರತಕ್ಕಷ್ಟೇ ಅಲ್ಲ, ವಿಶ್ವದ ಮೂಲೆ ಮೂಲೆಗೂ ಕೂಡ ಈ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಹೋಗ್ತವೆ. ಅಷ್ಟು ಹಡಗುಗಳು ಕೂಡ ಇದು ಟೋಲನ್ನು ಕಟ್ಟಿಸ್ಕೊಳ್ಳುತ್ತೆ. ಆಗ ರಿಚೆಸ್ಟ್ ಕಂಟ್ರಿ ಅಂತ ಗುರುತಿಸ್ಕೊಳ್ಳುತ್ತೆ. ಅದು ಕೂಡ ರಿಚೆಸ್ಟ್ ಕಂಟ್ರಿಗಳ ಲಿಸ್ಟಲ್ಲಿ ಇರುತ್ತೆ ಇರಾನ್. ಹಾಗಾಗಿ ಹಾರ್ಮುಜ್ ಏನು ಹೇಳ್ತಾ ಇದೆ, ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ಇರಾನ್ ಏನು ಹೇಳ್ತಾ ಇದೆ, ಅಲ್ಲಿ ಯಾವುದೇ ಹಡಗು ಸಂಚರಿಸಿದ್ರು ಕೂಡ ಟೋಲ್ ಕಟ್ಟಬೇಕು, ಅದು ಫಿಕ್ಸ್. ಅಮೆರಿಕ ಏನು ಹೇಳ್ತು, ನೀವು ಹಾರ್ಮುಜನ್ನು ತೆರವು ಮಾಡಬೇಕು, ಕ್ಲೋಸ್ ಮಾಡಿದ್ದೀರಿ ಅಂತ. ಇರಾನ್ ಹೇಳ್ತು, ಇಲ್ಲ ಟೋಲ್ ಕಟ್ಟಿ ಅಂತ, ಟೋಲ್ ಕಟ್ಟಿಸ್ಕೊಳ್ತೀವಿ ಅಂತೇಳಿ. ಅದಾದಮೇಲೆ ನಮ್ಮ ಮಿತ್ರ ಲೆಬನಾನ್ ಏನಿದೆ ಅವರ ಮೇಲೆ ನಡೀತಾ ಇರುವಂಥ ದಾಳಿ ಈ ಕೂಡಲೇ ನಿಲ್ಲಬೇಕು. ಇಸ್ರೇಲ್ ಏನು ದಾಳಿ ನಡೀತಾ ಇದೆ, ನಿರಂತರವಾಗಿ ಮಿಸೈಲ್ಗಳನ್ನು ದಾಳಿ ನಡೆಸ್ತಾ ಇದೆ, ಅದೆಲ್ಲವೂ ಕೂಡ ಈ ಕೂಡಲೇ ನಿಲ್ಲಬೇಕು ಅಂತೇಳಿ ಇರಾನ್ ಕೂಡ ಡಿಮ್ಯಾಂಡನ್ನು ಇಡ್ತು. ಈ ಸಂಧಾನ ಸಭೆ ಅಂತ ಏನಿದೆಯಲ್ಲ ಅದು ಲೆಬನಾನ್ಗೂ ಕೂಡ ಪ್ರಾತಿನಿಧ್ಯವನ್ನು ಕೊಡಬೇಕು. ಇನ್ಯಾವತ್ತೂ ಕೂಡ ನಮ್ಮ ಮೇಲೆ ನೀವು ದಾಳಿಯನ್ನು ಮಾಡಬಾರ್ದು, ಏಕಾಏಕಿ ದಾಳಿಯನ್ನು ಮಾಡೋದು ನಿಲ್ಲಿಸಬೇಕು, ಇದಕ್ಕೆ ನೀವು ಒಪ್ಪಿಕೊಳ್ಬೇಕು ಅಂತ. ಆಗ ನಿಮ್ಮ ಒಪ್ಪಿಗೆ, ನಿಮ್ಮ ಡಿಮ್ಯಾಂಡ್ ನಮಗೆ ಒಪ್ಪಿಗೆ ಇಲ್ಲ ಅಂತ ಅಂತು. ನಿಮ್ಮ ಡಿಮ್ಯಾಂಡು ಕೂಡ ನಾವು ಒಪ್ಕೊಳ್ಳಲ್ಲ ಅಂತ. ಇಲ್ಲಿಗೆ ಸಂಧಾನ ಮುರಿದು ಬಿತ್ತು. ಮುಂದೆ ಏನಾಗುತ್ತೆ ಅದೇ ಕುತೂಹಲ. ಅಮೆರಿಕ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ, ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಕ್ಕೆ ಇರಾನ್ ಪ್ರತೀಕಾರವಾಗಿ ಪ್ರತ್ಯುತ್ತರವನ್ನು ಹೇಗೆ ಕೊಡುತ್ತೆ ಅನ್ನೋದು ಕೂಡ. ಯಾವ ಕಾರಣಕ್ಕೋಸ್ಕರ ಈ ಸಂಧಾನ ಮುರಿದು ಬಿತ್ತು? ಅದಕ್ಕೊಂದಷ್ಟು ಕಾರಣಗಳಿದೆ. ಅಮೆರಿಕ ಏನು ಹೇಳ್ತು, ಈ ಕೂಡಲೇ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸಿ ಅಂತ ಹೇಳ್ತು. ಜೊತೆಗೆ ಇರಾನ್ ಅಣ್ವಸ್ತ್ರವನ್ನು ತಯಾರು ಮಾಡುವಂತಿಲ್ಲ, ಇರಾನ್ ಯುರೇನಿಯಂ ದಾಸ್ತಾನು ಮಾಡುವಂತಿಲ್ಲ. ಇದರ ಜೊತೆಗೆ ನೀವು ಇಲ್ಲಿಯವರೆಗೂ ಕೂಡ ಸಂಸ್ಕರಣಾ ಯುರೇನಿಯಮನ್ನು ಏನು ದಾಸ್ತಾನು ಮಾಡಿದಿರಲ್ಲ ಅದು ಕೊಡಬೇಕು ಅಂತ ಕೇಳ್ತು ಅಮೆರಿಕ. ಇದು ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಇರಾನ್ ಬೇಷರತ್ತಾಗಿ ಎಲ್ಲವನ್ನು ಕೂಡ ಒಪ್ಪಿಕೊಳ್ಬೇಕು ಅಂತ ಅಂತು. ಅಮೆರಿಕಾದ ಡಿಮ್ಯಾಂಡ್ ತುಂಬ ಇದೆ, ಇನ್ನು ಡಿಮ್ಯಾಂಡ್ಗಳು ತುಂಬ ಇದೆ, ಆದರೆ ಇದು ಮೇನ್ ಡಿಮ್ಯಾಂಡ್ಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋದು. ಅಮೆರಿಕ ಈ ಡಿಮ್ಯಾಂಡನ್ನು ಇಡ್ತು. ಆಗ ಇರಾನ್ ಏನು ಹೇಳ್ತು, ಹಾರ್ಮುಜ್ ನಮ್ಮದು, ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ, ಅದರಲ್ಲಿ ನೀವು ಹಸ್ತಕ್ಷೇಪನ ಮಾಡಬೇಡಿ. ಹಾರ್ಮುಜ್ನಲ್ಲಿ ಸಂಚರಿಸುವಂಥ ಹಡಗಿಗೆ ಟೋಲನ್ನು ಕಟ್ಟಲೇಬೇಕು. ಒಂದು ಹಡಗಿಗೆ 8 ಕೋಟಿ ರೂಪಾಯಿಯಷ್ಟು ಟೋಲನ್ನು ಕಟ್ಟಬೇಕು ಅಂತ ಹೇಳ್ತು. ನೋಡಿ ವೀಕ್ಷಕರೇ, ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗಿಗೆ ಟೋಲ್ ಸಂಗ್ರಹಕ್ಕೇನಾದರೂ ಇರಾನ್ ಮುಂದಾಗಿದ್ದೆ ಆದರೆ ಅದಕ್ಕೆ ಎಷ್ಟು ಆರ್ಥಿಕವಾದಂಥ ವಿಚಾರವಾಗಿ ಬಲವಾಗುತ್ತೆ. ಒಂದು ಹಡಗಿಗೆ 8 ಕೋಟಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ದಿನಕ್ಕೆ ಎಷ್ಟು ಹಡಗುಗಳು ಹೋಗುತ್ತೆ, ತಿಂಗಳಿಗೆ ಎಷ್ಟು ಹಡಗುಗಳು ಪಾಸಾಗುತ್ತೆ. ಕೇವಲ ಭಾರತಕ್ಕಷ್ಟೇ ಅಲ್ಲ, ವಿಶ್ವದ ಮೂಲೆ ಮೂಲೆಗೂ ಕೂಡ ಈ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಹೋಗ್ತವೆ. ಅಷ್ಟು ಹಡಗುಗಳು ಕೂಡ ಇದು ಟೋಲನ್ನು ಕಟ್ಟಿಸ್ಕೊಳ್ಳುತ್ತೆ. ಆಗ ರಿಚೆಸ್ಟ್ ಕಂಟ್ರಿ ಅಂತ ಗುರುತಿಸ್ಕೊಳ್ಳುತ್ತೆ. ಅದು ಕೂಡ ರಿಚೆಸ್ಟ್ ಕಂಟ್ರಿಗಳ ಲಿಸ್ಟಲ್ಲಿ ಇರುತ್ತೆ ಇರಾನ್. ಹಾಗಾಗಿ ಹಾರ್ಮುಜ್ ಏನು ಹೇಳ್ತಾ ಇದೆ, ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ಇರಾನ್ ಏನು ಹೇಳ್ತಾ ಇದೆ, ಅಲ್ಲಿ ಯಾವುದೇ ಹಡಗು ಸಂಚರಿಸಿದ್ರು ಕೂಡ ಟೋಲ್ ಕಟ್ಟಬೇಕು, ಅದು ಫಿಕ್ಸ್. ಅಮೆರಿಕ ಏನು ಹೇಳ್ತು, ನೀವು ಹಾರ್ಮುಜನ್ನು ತೆರವು ಮಾಡಬೇಕು, ಕ್ಲೋಸ್ ಮಾಡಿದ್ದೀರಿ ಅಂತ. ಇರಾನ್ ಹೇಳ್ತು, ಇಲ್ಲ ಟೋಲ್ ಕಟ್ಟಿ ಅಂತ, ಟೋಲ್ ಕಟ್ಟಿಸ್ಕೊಳ್ತೀವಿ ಅಂತೇಳಿ. ಅದಾದಮೇಲೆ ನಮ್ಮ ಮಿತ್ರ ಲೆಬನಾನ್ ಏನಿದೆ ಅವರ ಮೇಲೆ ನಡೀತಾ ಇರುವಂಥ ದಾಳಿ ಈ ಕೂಡಲೇ ನಿಲ್ಲಬೇಕು. ಇಸ್ರೇಲ್ ಏನು ದಾಳಿ ನಡೀತಾ ಇದೆ, ನಿರಂತರವಾಗಿ ಮಿಸೈಲ್ಗಳನ್ನು ದಾಳಿ ನಡೆಸ್ತಾ ಇದೆ, ಅದೆಲ್ಲವೂ ಕೂಡ ಈ ಕೂಡಲೇ ನಿಲ್ಲಬೇಕು ಅಂತೇಳಿ ಇರಾನ್ ಕೂಡ ಡಿಮ್ಯಾಂಡನ್ನು ಇಡ್ತು.
ಈ ಸಂಧಾನ ಸಭೆ ಅಂತ ಏನಿದೆಯಲ್ಲ ಅದು ಲೆಬನಾನ್ಗೂ ಕೂಡ ಪ್ರಾತಿನಿಧ್ಯವನ್ನ ಕೊಡಬೇಕು. ಇನ್ಯಾವತ್ತೂ ಕೂಡ ನಮ್ಮ ಮೇಲೆ ನೀವು ದಾಳಿಯನ್ನು ಮಾಡಬಾರ್ದು, ಏಕಾಏಕಿ ದಾಳಿಯನ್ನು ಮಾಡೋದು ನಿಲ್ಲಿಸಬೇಕು, ಇದಕ್ಕೆ ನೀವು ಒಪ್ಪಿಕೊಳ್ಬೇಕು ಅಂತ. ಆಗ ನಿಮ್ಮ ಒಪ್ಪಿಗೆ, ನಿಮ್ಮ ಡಿಮ್ಯಾಂಡ್ ನಮಗೆ ಒಪ್ಪಿಗೆ ಇಲ್ಲ ಅಂತ ಅಂತು. ನಿಮ್ಮ ಡಿಮ್ಯಾಂಡು ಕೂಡ ನಾವು ಒಪ್ಕೊಳ್ಳಲ್ಲ ಅಂತ. ಇಲ್ಲಿಗೆ ಸಂಧಾನ ಮುರಿದು ಬಿತ್ತು. ಮುಂದೆ ಏನಾಗುತ್ತೆ ಅದೇ ಕುತೂಹಲ. ಅಮೆರಿಕ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ. ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಕ್ಕೆ ಇರಾನ್ ಪ್ರತೀಕಾರವಾಗಿ ಪ್ರತ್ಯುತ್ತರವನ್ನು ಹೇಗೆ ಕೊಡುತ್ತೆ ಅನ್ನೋದು ಕೂಡ ಬಹಳ ಯಕ್ಷ ಪ್ರಶ್ನೆ ಆಗಿದೆ. ಕಾದು ನೋಡಬೇಕಾಗುತ್ತೆ. ಬಹಳ ಯಾವ ಕಾರಣಕ್ಕೋಸ್ಕರ ಈ ಸಂಧಾನ ಮುರಿದು ಬಿತ್ತು, ಅದಕ್ಕೊಂದಷ್ಟು ಕಾರಣಗಳಿದೆ. ಅಮೆರಿಕ ಏನು ಹೇಳ್ತು, ಈ ಕೂಡಲೇ ಹಾರ್ಮೋಸ್ ಜಲಸಂಧಿಯನ್ನು ಮುಕ್ತಗೊಳಿಸಿ ಅಂತ ಹೇಳ್ತು. ಜೊತೆಗೆ ಇರಾನ್ ಅಣ್ವಸ್ತ್ರವನ್ನು ತಯಾರು ಮಾಡುವಂತಿಲ್ಲ, ಇರಾನ್ ಯುರೇನಿಯಂ ದಾಸ್ತಾನು ಮಾಡುವಂತಿಲ್ಲ. ಇದರ ಜೊತೆಗೆ ನೀವು ಇಲ್ಲಿಯವರೆಗೂ ಕೂಡ ಸಂಸ್ಕರಣಾ ಯುರೇನಿಯಮನ್ನು ಏನು ದಾಸ್ತಾನು ಮಾಡಿದಿರಲ್ಲ ಅದು ಕೊಡಬೇಕು ಅಂತ ಕೇಳ್ತು ಅಮೆರಿಕ. ಇದು ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಇರಾನ್ ಬೇಷರತ್ತಾಗಿ ಎಲ್ಲವನ್ನು ಕೂಡ ಒಪ್ಪಿಕೊಳ್ಬೇಕು ಅಂತ ಅಂತು. ಅಮೆರಿಕಾದ ಡಿಮ್ಯಾಂಡ್ ತುಂಬ ಇದೆ, ಇನ್ನು ಡಿಮ್ಯಾಂಡ್ಗಳು ತುಂಬ ಇದೆ, ಆದರೆ ಇದು ಮೇನ್ ಡಿಮ್ಯಾಂಡ್ಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋದು. ಅಮೆರಿಕ ಈ ಡಿಮ್ಯಾಂಡನ್ನು ಇಡ್ತು. ಆಗ ಇರಾನ್ ಏನು ಹೇಳ್ತು, ಹಾರ್ಮೋಸ್ ನಮ್ಮದು, ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ, ಅದರಲ್ಲಿ ನೀವು ಹಸ್ತಕ್ಷೇಪನ ಮಾಡಬೇಡಿ. ಹಾರ್ಮೋಸ್ನಲ್ಲಿ ಸಂಚರಿಸುವಂಥ ಹಡಗಿಗೆ ಟೋಲನ್ನು ಕಟ್ಟಲೇಬೇಕು. ಒಂದು ಹಡಗಿಗೆ 8 ಕೋಟಿ ರೂಪಾಯಿಯಷ್ಟು ಟೋಲನ್ನು ಕಟ್ಟಬೇಕು ಅಂತ ಹೇಳ್ತು. ನೋಡಿ ವೀಕ್ಷಕರೇ, ಹಾರ್ಮೋಸ್ ಜಲಸಂಧಿಯಲ್ಲಿ ಹಡಗಿಗೆ ಟೋಲ್ ಸಂಗ್ರಹಕ್ಕೇನಾದರೂ ಇರಾನ್ ಮುಂದಾಗಿದ್ದೆ ಆದರೆ ಅದಕ್ಕೆ ಎಷ್ಟು ಆರ್ಥಿಕವಾದಂಥ ವಿಚಾರವಾಗಿ ಬಲವಾಗುತ್ತೆ. ಒಂದು ಹಡಗಿಗೆ 8 ಕೋಟಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ದಿನಕ್ಕೆ ಎಷ್ಟು ಹಡಗುಗಳು ಹೋಗುತ್ತೆ, ತಿಂಗಳಿಗೆ ಎಷ್ಟು ಹಡಗುಗಳು ಪಾಸಾಗುತ್ತೆ. ಕೇವಲ ಭಾರತಕ್ಕಷ್ಟೇ ಅಲ್ಲ, ವಿಶ್ವದ ಮೂಲೆ ಮೂಲೆಗೂ ಕೂಡ ಈ ಹಾರ್ಮೋಸ್ ಜಲಸಂಧಿಯಲ್ಲಿ ಹಡಗುಗಳು ಹೋಗ್ತವೆ. ಅಷ್ಟು ಹಡಗುಗಳು ಕೂಡ ಇದು ಟೋಲನ್ನು ಕಟ್ಟಿಸ್ಕೊಳ್ಳುತ್ತೆ. ಆಗ ರಿಚೆಸ್ಟ್ ಕಂಟ್ರಿ ಅಂತ ಗುರುತಿಸ್ಕೊಳ್ಳುತ್ತೆ. ಅದು ಕೂಡ ರಿಚೆಸ್ಟ್ ಕಂಟ್ರಿಗಳ ಲಿಸ್ಟಲ್ಲಿ ಇರುತ್ತೆ ಇರಾನ್. ಹಾಗಾಗಿ ಹಾರ್ಮೋಸ್ ಏನು ಹೇಳ್ತಾ ಇದೆ, ಹಾರ್ಮೋಸ್ ಜಲಸಂಧಿ ವಿಚಾರವಾಗಿ ಇರಾನ್ ಏನು ಹೇಳ್ತಾ ಇದೆ, ಅಲ್ಲಿ ಯಾವುದೇ ಹಡಗು ಸಂಚರಿಸಿದ್ರು ಕೂಡ ಟೋಲ್ ಕಟ್ಟಬೇಕು, ಅದು ಫಿಕ್ಸ್. ಅಮೆರಿಕ ಹೇಳ್ತು ನೀವು ಹಾರ್ಮೋಸನ್ನು ತೆರವು ಮಾಡಬೇಕು, ಕ್ಲೋಸ್ ಮಾಡಿದ್ದೀರಿ ಅಂತ. ಇರಾನ್ ಹೇಳ್ತು ಇಲ್ಲ ಟೋಲ್ ಕಟ್ಟಿ ಅಂತ, ಟೋಲ್ ಕಟ್ಟಿಸ್ಕೊಳ್ತೀವಿ ಅಂತೇಳಿ. ಅದಾದಮೇಲೆ ನಮ್ಮ ಮಿತ್ರ ಲೆಬನಾನ್ ಏನಿದೆ ಅವರ ಮೇಲೆ ನಡೀತಾ ಇರುವಂಥ ದಾಳಿ ಈ ಕೂಡಲೇ ನಿಲ್ಲಬೇಕು. ಇಸ್ರೇಲ್ ಏನು ದಾಳಿ ನಡೀತಾ ಇದೆ, ನಿರಂತರವಾಗಿ ಮಿಸೈಲ್ಗಳನ್ನು ದಾಳಿ ನಡೆಸ್ತಾ ಇದೆ, ಅದೆಲ್ಲವೂ ಕೂಡ ಈ ಕೂಡಲೇ ನಿಲ್ಲಬೇಕು ಅಂತೇಳಿ ಇರಾನ್ ಕೂಡ ಡಿಮ್ಯಾಂಡನ್ನು ಇಡ್ತು. ಈ ಸಂಧಾನ ಸಭೆ ಅಂತ ಏನಿದೆಯಲ್ಲ ಅದು ಲೆಬನಾನ್ಗೂ ಕೂಡ ಪ್ರಾತಿನಿಧ್ಯವನ್ನ ಕೊಡಬೇಕು. ಇನ್ಯಾವತ್ತೂ ಕೂಡ ನಮ್ಮ ಮೇಲೆ ನೀವು ದಾಳಿಯನ್ನು ಮಾಡಬಾರ್ದು, ಏಕಾಏಕಿ ದಾಳಿಯನ್ನು ಮಾಡೋದು ನಿಲ್ಲಿಸಬೇಕು, ಇದಕ್ಕೆ ನೀವು ಒಪ್ಪಿಕೊಳ್ಬೇಕು ಅಂತ. ಆಗ ನಿಮ್ಮ ಒಪ್ಪಿಗೆ, ನಿಮ್ಮ ಡಿಮ್ಯಾಂಡ್ ನಮಗೆ ಒಪ್ಪಿಗೆ ಇಲ್ಲ ಅಂತ ಅಂತು. ನಿಮ್ಮ ಡಿಮ್ಯಾಂಡು ಕೂಡ ನಾವು ಒಪ್ಕೊಳ್ಳಲ್ಲ ಅಂತ. ಇಲ್ಲಿಗೆ ಸಂಧಾನ ಮುರಿದು ಬಿತ್ತು. ಮುಂದೆ ಏನಾಗುತ್ತೆ ಅದೇ ಕುತೂಹಲ. ಅಮೆರಿಕ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ. ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಕ್ಕೆ ಇರಾನ್ ಪ್ರತೀಕಾರವಾಗಿ ಪ್ರತ್ಯುತ್ತರವನ್ನು ಹೇಗೆ ಕೊಡುತ್ತೆ ಅನ್ನೋದು ಕೂಡ ಬಹಳ ಯಕ್ಷ ಪ್ರಶ್ನೆ ಆಗಿದೆ. ಕಾದು ನೋಡಬೇಕಾಗುತ್ತೆ.